ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಿನ್ನೆ ದಿನ ನಾವು ಸಮಯಜ್ಞ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತಾ, ಯಜ್ಞ ಎಂದು ಕರೆಯಲ್ಪಡುವಂತಹ ಲಕ್ಷ್ಮೀದೇವಿ ದೇಶತಃ ಕಾಲತಃ ಭಗವಂತನ ಜೊತೆಗೆ ಇರ್ತಾಳೆ, ಸಮಳಾಗಿದ್ದಾಳೆ. ಮತ್ತು ಬಂಧದ ಅಭಾವ, ಬಂಧನಗಳು ಇಲ್ಲದೇ ಇರುವ ವಿಷಯದಲ್ಲೂ ಭಗವಂತನಿಗೆ ಸಮಾನಳಾಗಿ ಇರುವಂತೆ ಭಗವಂತ ಲಕ್ಷ್ಮೀದೇವಿಗೆ ಅನುಗ್ರಹ ಮಾಡಿದ್ದಾನೆ. ಆದ ಕಾರಣ ಭಗವಂತನಿಗೆ ಸಮಯಜ್ಞ ಅಂತ ಹೆಸರು. ಇನ್ನಿಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಯುಕ್ತ ಯದಾಹಂ ಜ್ಞೇನ ನಾರಾಯಣೇನ ಯಜ್ಞ ಕ್ರಿಯಾಮಾನಿನಿ ಯಜ್ಞ ನಾಮ್ನಿ ತದೋತ್ತಮ ತತ್ಪ್ರವೇಶಾತ್ತದಾಖ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯ. ಭಾವಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಯಜ್ಞೇನ ಯುತ ಯಜ್ಞ ಕ್ರಿಯಾಭಿಮಾನಿನಿ ತತ್ಪ್ರವಿಷ್ಟೇತಿ ಚ ಯಜ್ಞ ಪದವಾಚ್ಯತ್ವೇ ನಿಮಿತ್ತತ್ರಯ ಮುದಿತಮಿತಿ ಜ್ಞೇಯಂ. ಲಕ್ಷ್ಮೀದೇವಿ ಸರ್ವಜ್ಞನಾದ ಭಗವಂತನ ಜೊತೆಗೆ ನಾರಾಯಣನ ಜೊತೆಗೆ ಕೂಡಿ ಇರ್ತಾಳೆ ಮತ್ತು ಅವನಿಂದ ಭಗವಂತನಿಂದ ಆವಿಷ್ಟಳಾಗಿರ್ತಾಳೆ. ಯಜ್ಞ ಕ್ರಿಯೆಗೆ ಅಭಿಮಾನಿನಿಯಾಗಿರೋದರಿಂದ ಲಕ್ಷ್ಮೀದೇವಿ ಯಜ್ಞ ಎಂದು ಕರೆಯಲ್ಪಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ ಉಭಯೋರಪ್ಯಬದ್ಧತ್ವಂ ಸಾ ಚೋಪಾಸ್ತೆ ಸದಾ ಹರಿಂ ಪ್ರಕೃತೇಃ ಪ್ರಾಕೃತಸ್ಯಾಪಿ ಯೇ ಗುಣಾಸ್ತೆ ತು ವಿಷ್ಣುನಾ ನಿಯತಾಃ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಭವಿಷ್ಯತ್ಪರ್ವ ವಾಕ್ಯವನ್ನು ಹೇಳ್ತಾರೆ. ಇಂತಹ ಲಕ್ಷ್ಮೀದೇವಿ ಭಗವಂತನ ಅನುಗ್ರಹದಿಂದಲೇ ಭಗವಂತ ಎಲ್ಲೆಲ್ಲಿ ಇರ್ತಾನೋ ಅಲ್ಲಿ ಇರ್ತಾಳೆ, ಯಾವ ಯಾವ ಕಾಲದಲ್ಲಿ ಇರ್ತಾನೋ ಅಲ್ಲಿ ಇರ್ತಾಳೆ. ಹಾಗೆ ಭಗವಂತನಂತೆ ಸಂಸಾರ ಬಂಧನಕ್ಕೆ ಆಕಿ ಒಳಗಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಕಲ ರೂಪೇಶು ಸಮಾನತ್ವಾತ್ ಭಕ್ತ್ಯನುಸಾರೇಣ ಫಲದಾನೇ ಸಮಾನತ್ವಾತ್ ಮಾಯಾಖ್ಯಯ ಲಕ್ಷ್ಮ್ಯ ಸಹೈವ ವಿದ್ಯಮಾನತ್ವಾದ್ವಾ ಸಮಃ ಇತಿ ಯುಜ್ಯತೆ ಇತಿ ಸಮಯಜ್ಞ. ಇನ್ನು ಲಕ್ಷ್ಮಿ ತನ್ನ ಸಕಲ ರೂಪಗಳಲ್ಲೂ ಸಮಾನನಾಗಿ ಇರುವವನು ಅಥವಾ ಭಕ್ತಿಗೆ ಅನುಗುಣವಾಗಿ ಫಲವನ್ನು ಕೊಡುವವನು ಅಥವಾ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಇರ್ತಾನೆ, ಇದ್ದು ಪೂಜಿಸಲ್ಪಡ್ತಾನೆ. ಆದ ಕಾರಣ ಭಗವಂತನಿಗೆ ಸಮಯಜ್ಞ ಅಂಥೇಳಿ. ಸಕಲ ರೂಪೇಶು ಸಮಾನತ್ವಾತ್ ಭಕ್ತ್ಯನುಸಾರೇಣ ಫಲದಾನೇ ಸಮಾನತ್ವಾತ್ ಮಾಯಾಖ್ಯಯ ಲಕ್ಷ್ಮ್ಯ ಸಹೈವ ವಿದ್ಯಮಾನತ್ವಾತ್ ಸಮಃ ಇತಿ ಪೂಜ್ಯತೆ. ಅಂದರೆ ಭಗವಂತ ಲಕ್ಷ್ಮೀದೇವಿಯ ಜೊತೆಗೇನೆ ಪೂಜಿಸಲ್ಪಡ್ತಾನೆ.
ಲಕ್ಷ್ಮೀದೇವಿಯ ಸಹಿತನಾಗಿ ಭಗವಂತ ಪೂಜಿಸಲ್ಪಡ್ತಾನೆ. ಆದ ಕಾರಣ ಸಮಯಜ್ಞ ಅಂತ ಹೆಸರು. ನಮಗೆ ಇಲ್ಲಿ ಲಕ್ಷ್ಮೀದೇವಿಯನ್ನು ಭಗವಂತನ ಜೊತೆಗೇ ಪೂಜೆ ಮಾಡಬೇಕು. ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಬಾರದು ಅಂತ ಪ್ರಮೇಯ ಭಾಗವನ್ನು ಹೇಳ್ತಾರೆ. ಇನ್ನು ಮಯಾ ರಮಯಾ ಸಹಿತ ಸಮೋ ಯದಸ್ತಿ ತಜ್ಞಾನಾತೀತಿ ಯಜ್ಞ ಸಮಶ್ಚಾಸೌ ಯಜ್ಞಶ್ಚೇತಿ ಸಮಯಜ್ಞ. ಲಕ್ಷ್ಮೀದೇವಿಯಿಂದ ಸಹಿತನಾಗಿರ್ತಾನೆ ಮತ್ತು ಏನೆಲ್ಲ ಇದೆಯೋ ಅವೆಲ್ಲವನ್ನೂ ತಿಳಿದಿರುವವನಾಗಿದ್ದಾನೆ. ಹೌದು, ಭಗವಂತ ಸದಾ ಲಕ್ಷ್ಮೀದೇವಿಯ ಜೊತೆಗೇ ಇರ್ತಾನೆ. ಏನು ಇದೆಯೇ ಅವೆಲ್ಲವೂ ಅಂದರೆ ಸರ್ವಜ್ಞನಾಗಿರ್ತಾನೆ ಭಗವಂತ. ಅದಕ್ಕೆ ಮಯಾ ರಮಯಾ ಸಹಿತ ಸಮೋ ಯದಸ್ತಿ ತಜ್ಞಾನಾತೀತಿ ಯಜ್ಞ. ಲಕ್ಷ್ಮೀದೇವಿಯಿಂದ ಸಹಿತನಾಗಿರ್ತಾನೆ, ಆದ ಕಾರಣ ಯಜ್ಞ. ಮತ್ತು ಏನೆಲ್ಲ ಇದೆಯೋ ಅವೆಲ್ಲವೂ ತಿಳಿದಿರ್ತಾನೆ. ಸಮಶ್ಚಾಸೌ ಯಜ್ಞಶ್ಚೇತಿ ಸಮಯಜ್ಞ. ಈ ರೀತಿಯಾಗಿ ಭಗವಂತನಿಗೆ ಸಮಯಜ್ಞ ಎಂಬುವಂಥ ಹೆಸರು. ಇನ್ನು ಸಮೃಗ್ ಅಯಂ ಭಕ್ತ ಶುಭಾವ ವಿಧಿಂ ಜಾನಾತೀತಿ ಸಮಯಜ್ಞ. ಇದು ಹೇಳೋದಕ್ಕಿಂತ ಮೊದಲು ಲಕ್ಷ್ಮೀದೇವಿ ನಾರಾಯಣ ಇವರು ಆದಿ ದಂಪತಿಯರು, ಅಗಲಿಕೆ ಇಲ್ಲದೇ ಇರುವಂಥವರು. ಯಾವಾಗಲೂ ಭಗವಂತನ ವಕ್ಷಸ್ಥಲವಾಸಿನಿಯಾಗಿದ್ದಾಳೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಪೂಜೆ ಮಾಡಬಾರದು. ಪೂಜೆ ಮಾಡಿದರೆ ಏನಾಗುತ್ತೆ? ಅಧಿಕ ಕ್ಲೇಶ ಅಂದರೆ ಹೆಚ್ಚು ಕ್ಲೇಶಗಳು ಉಂಟಾಗುತ್ತೆ. ಇದಕ್ಕೆ ನಮಗೆ ಶಾಸ್ತ್ರದಲ್ಲಿ ಈ ಪ್ರಮೇಯವನ್ನು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ನಾವು ಲಕ್ಷ್ಮೀದೇವಿ ಹಣಕ್ಕೆ ಅಭಿಮಾನಿ ದೇವತೆ. ನಮಗೆ ಹಣ ಬೇಕು. ಹಣ ಬೇಕು ಅಂತ ಹೇಳಿ ಲಕ್ಷ್ಮೀದೇವಿ ಒಬ್ಬಳನ್ನೇ ಪೂಜೆ ಮಾಡಿದರೆ ನಮಗೆ ಹಣ ಬರೋದಿರಲಿ, ದುಃಖಗಳು ಉಂಟಾಗತ್ತೆ. ನಮಸ್ಕಾರ ಮಾಡುವಾಗ ಕೂಡ ನಾರಾಯಣನ ಜೊತೆಗೇ ನಮಸ್ಕಾರ ಮಾಡಬೇಕೇ ಹೊರತು ಲಕ್ಷ್ಮೀದೇವಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಬಾರದು. ಮಾಡಿದರೆ ದುಃಖಗಳು ಉಂಟಾಗತ್ತೆ ಅಂತ ಹೇಳ್ತಾ ನಮಗೆ ಇಲ್ಲಿ ಆಚಾರ್ಯರು ಅನುವ್ಯಾಖ್ಯಾನ, ಅಣುಭಾಷ್ಯ, ಭಾಷ್ಯ ಈ ಎಲ್ಲ ಗ್ರಂಥಗಳಲ್ಲೂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ಅಂತ ಹೇಳಿ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳಿ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರೆ. ಆದರೆ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರೆ ಅಷ್ಟೇ ಹೊರತು ಅಲ್ಲಿ ಲಕ್ಷ್ಮೀದೇವಿಗೆ ಎಲ್ಲಿ ನಮಸ್ಕಾರ ಮಾಡಿದ್ದಾರೆ ಅಂಥೇಳಿದರೆ ನಮಗೆ ಜೈತೀರ್ಥರು ಸುಧಾ ಗ್ರಂಥದಲ್ಲೂ ನಮಗೆ ಹೇಳ್ತಾರೆ. ನಾರಾಯಣ ಶಬ್ದದಲ್ಲಿ ದೋಷರಹಿತಳಾದ ಲಕ್ಷ್ಮೀದೇವಿಗೆ ಇವನು ಆಶ್ರಯನಾಗಿದ್ದಾನೆ. ಆದ ಕಾರಣ ಅಲ್ಲಿ ನಾರಾಯಣ ಶಬ್ದದಲ್ಲಿ ಲಕ್ಷ್ಮೀ ಕೂಡ ಇದ್ದಾಳೆ. ಅರ ಅಂದರೆ ದೋಷಗಳು, ನಾರ ಅಂದರೆ ದೋಷಗಳು ಇಲ್ಲದೇ ಇರೋ ಅಂದರೆ ದೋಷ. ನಾರ ಅಂದರೆ ಲಕ್ಷ್ಮೀದೇವಿ ದೋಷರಹಿತಳು. ಆ ಲಕ್ಷ್ಮೀದೇವಿಗೆ ಇವನು ಆಶ್ರಯನಾಗಿದ್ದಾನಾದ ಕಾರಣ ನಾರಾಯಣ. ಅಂದರೆ ನಾರಾಯಣನಿಗೆ ನಮಸ್ಕಾರ ಮಾಡಿದಾಗ
ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಆಯಿತು. ಯಾಕೆ? ಇವನು ಲಕ್ಷ್ಮೀದೇವಿಗೆ ಆಶ್ರಯನಾಗಿದ್ದಾನೆ. ನಾರಾಯಣನ ಜೊತೆಗೆ ಲಕ್ಷ್ಮೀದೇವಿ ಇದ್ದಾಳೆ. ಆದ ಕಾರಣ ನಾರಾಯಣನಿಗೆ ನಮಸ್ಕಾರ ಮಾಡಿದರೆ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಆಗತ್ತೆ ಅಂತ ಹೇಳಿ ಆಚಾರ್ಯರು ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿದರೆ ದುಃಖಗಳು ಉಂಟಾಗತ್ತೆ ಅಂತ ಕೂಡ ಮಾಡಿದರು. ಅದನ್ನು ನಿರೂಪಣೆ ಮಾಡ್ತಾರೆ, ಅದನ್ನು ಬಿಡಿಸಿ ಹೇಳ್ತಾರೆ ಜಯತೀರ್ಥರು ಸುಧಾ ಗ್ರಂಥದಲ್ಲಿ. ಅವರು ಆಚಾರ್ಯರು ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಬೆಳೆಸಿದರೆ, ಜಯತೀರ್ಥ ಶ್ರಿಯಃಪತ್ಯೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ ಮಂಗಳಾಚರಣ ಶ್ಲೋಕ ಮಾಡ್ತಾ ಶ್ರಿಯಃಪತ್ಯೇ ಅಂತಂದರು. ಅಂದರೆ ಲಕ್ಷ್ಮೀಪತಿಗೆ ನಮಸ್ಕಾರ ಅಂತಂದರು. ಶ್ರಿಯಃಪತ್ಯೇ ಅಂತಂದರು, ನಾರಾಯಣ ಅಂತಂದರು ಒಂದೇ. ಯಾಕೆ? ನಾರಾಯಣ ಶಬ್ದದಲ್ಲಿ ಲಕ್ಷ್ಮೀದೇವಿ ಕೂಡ ಅಡಗಿದ್ದಾಳೆ. ಆದ ಕಾರಣ ಲಕ್ಷ್ಮೀಪತಿ ಅಂತ ಹೇಳಿದರೆ ನಾರಾಯಣನೇ. ಶ್ರಿಯಃಪತ್ಯ ಈಸ್ ಈಕ್ವಲ್ ಟು ನಾರಾಯಣ. ಆದ ಕಾರಣವೇ ಲಕ್ಷ್ಮೀದೇವಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿದರೆ ಪಾಪ ಸಾಧನೆ ಆಗತ್ತೆ, ದುಃಖ ಉಂಟಾಗತ್ತೆ ಅಂತ ಹೇಳಿ ತಿಳಿಸುವುದಕ್ಕಾಗಿ ಆಚಾರ್ಯರು ನಾರಾಯಣ ಶಬ್ದವನ್ನು ಹೇಳಿ ನಾರಾಯಣನ ನಮಸ್ಕಾರ ಮಾಡಿದ್ದಾರೆ ಅಂತ ಜಯತೀರ್ಥರು ಸುಧಾ ಗ್ರಂಥದಲ್ಲಿ ಶ್ರಿಯಃಪತ್ಯೇ ಎಂಬುವಂತಹ ಒಂದು ಆ ಮೊಟ್ಟ ಮೊದಲಿನ ಪದದಿಂದಲೇ ಲಕ್ಷ್ಮೀದೇವಿಗೂ ಮತ್ತು ನಾರಾಯಣನಿಗೂ ನಮಸ್ಕಾರ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಮಗೆ ಪುರುಷಾಧಿಕ್ಯ ಪ್ರಪಂಚ, ಪುರುಷನಾದ ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ ಇವರು, ಜಗನ್ಮಾತೆಯಾದ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಲ್ಲ ಎಂಬುವಂತಹ ಏನು ಒಂದು ಶಂಕ ಆಕ್ಷೇಪ ಇದೆ, ಅದರ ಪರಿಹಾರ ಮಾಡುವುದಕ್ಕಾಗಿಯೇ ನಾರಾಯಣನಿಗೆ ನಮಸ್ಕಾರ ಮಾಡಿದಾಗ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಆಗತ್ತೆ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಬಾರದು ಅಂತ ಜಯತೀರ್ಥರು ಹೇಳ್ತಾ ಶ್ರಿಯಃಪತ್ಯೆ ಅಂತ ಹೇಳಿದರೆ, ಅದಕ್ಕೆ ರಾಯರು ಪರಿಮಳ ಗ್ರಂಥದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಸಕಲ ಮನಸ ವಾಂಗ್ಮನಸ ದೇವತಾಯ ದೇವ್ಯಾ ಅಪಿ, ಸಕಲ ವಾಕ್ಕು ಮನಸ್ಸುಗಳಿಗೆ ದೇವತೆಯಾದ ಲಕ್ಷ್ಮೀದೇವಿಯನ್ನು ನಾವು ಪ್ರತ್ಯೇಕವಾಗಿ ನಮಸ್ಕಾರ ಮಾಡದೆ ಪರಿವಾರತೆಯ ಭಗವಂತನ ಪರಿವಾರದಲ್ಲಿ ಲಕ್ಷ್ಮೀದೇವಿ ಮುಖ್ಯಳಾಗಿದ್ದಾಳೆ. ಆದ ಕಾರಣ ಲಕ್ಷ್ಮೀಪತಿಯಾದ ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿದಾಗ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಆಗತ್ತೆ ಅಂತ ಪರಿಮಳದಲ್ಲಿ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಇನ್ನೂ ರಾಯರು ಇನ್ನೂ ಸುಂದರವಾಗಿ ನಮಗೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಲಕ್ಷ್ಮೀಪತಿಯಾದ ನಾರಾಯಣನಿಗೆ ನಮಸ್ಕಾರ ಮಾಡಿದರೆ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಹೇಗೆ ಆಗತ್ತೆ ಅಂತ ಹೇಳ್ತಾ ತತ್ವಸಂಖ್ಯಾನ ಈ ಗ್ರಂಥಗಳಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಲ್ಲಿ ರಮಾಪತಿ ಅಂಥೇಳಿ ಹೇಳ್ತಾರೆ, ರಮಾರಮಣ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಹೇಳ್ತಾ ಲಕ್ಷ್ಮೀಪತಿಗೆ ನಮಸ್ಕಾರ ಮಾಡಿದರೆ ಸರಿ ನಾರಾಯಣನಿಗೆ ನಮಸ್ಕಾರ, ಆವಾಗ ಲಕ್ಷ್ಮೀದೇವಿಗೂ ಹೇಗೆ ನಮಸ್ಕಾರ ಆಗತ್ತೆ ಅಂತ ಹೇಳಿದರೆ ರಾಯರು ದೃಷ್ಟಾಂತ ದಂಡಿನಂ ಆನಯ ಅಂತ ಹೇಳ್ತಾರೆ. ಅಂದರೆ ದಂಡಿಯನ್ನು ಕರಕೊಂಡು ಬಾ ಅಂತ ಹೇಳಿ. ದಂಡಿನಂ ಆನಯ ಅಂದರೆ ಸಂಸ್ಕೃತದಲ್ಲಿ ದಂಡಿಯನ್ನು ಕರಕೊಂಡು ಬಾ. ದಂಡಿ ಯಾರು? ದಂಡ ಹಿಡದವನು ದಂಡಿ, ದಂಡದ ಜೊತೆಗೆ ಇರುವವನು. ದಂಡಿ ಅಂದರೆ ದಂಡ ಹಿಡದವನು. ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿದಾಗ ದಂಡಿಯನ್ನು ಕರ್ಕೊಂಡು ಬಂದರೆ ಮತ್ತು ದಂಡವನ್ನು ತಗೊಂಡು ಬಾ ಅಂತ ಹೇಳಬೇಕಾಗಿಲ್ಲ. ದಂಡಿಯನ್ನು ಕರ್ಕೊಂಡು ಬಂದರೆ ದಂಡಿಯ ಜೊತೆಗೆ ಬಂದುಬಿಡುತ್ತೆ, ದಂಡ ಹಿಡಿದವನ ಜೊತೆಗೆ. ಮತ್ತು ದಂಡವನ್ನು ತಗೊಂಡು ಬಾ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾಕೆ?
ದಂಡ ಅವನ ಕೈಯಲ್ಲಿದೆ, ದಂಡದ ಜೊತೆಗೆ ಇದ್ದಾನೆ, ಅವನು ದಂಡ ಜೊತೆಗೆ ಇರೋದರಿಂದ ವಿಶಿಷ್ಟನಾಗಿದ್ದಾನೆ. ಯಾವಾಗ ದಂಡಿಯನ್ನು ಕರ್ಕೊಂಡು ಬಾ ಅಂತ ಹೇಳಿದಾಗ ದಂಡವು ಅವನ ಜೊತೆಗೇ ಬರುತ್ತೆ. ಯಾಕೆ? ದಂಡವನ್ನು ಅವನು ಹಿಡಿದಿರ್ತಾನೆ. ಹಾಗೆ ಲಕ್ಷ್ಮೀಪತಿಗೆ ನಮಸ್ಕಾರ ಅಂತ ಹೇಳಿದಾಗ, ಲಕ್ಷ್ಮೀಪತಿಯಾದ ನಾರಾಯಣನಿಗೆ ನಮಸ್ಕಾರ ಮಾಡಿದಾಗ ಆ ಭಗವಂತನ ಜೊತೆಗೆ ಇರುವಂತಹ ಲಕ್ಷ್ಮೀದೇವಿ ಭಗವಂತನ ವಕ್ಷಸ್ಥಲವಾಸಿನಿಯಾಗಿದ್ದಾಳೆ. ಆಗ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಆಗತ್ತೆ. ಮತ್ತು ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಬೇಕಾಗಿಲ್ಲ. ಹೇಗೆ ದಂಡಿಯನ್ನು ಕರ್ಕೊಂಡು ಬಾ ಅಂತ ಹೇಳಿದಾಗ ದಂಡಿಯ ಜೊತೆಗೆ ದಂಡವು ತಾನಾಗಿ ಬರುತ್ತೋ, ಪ್ರತ್ಯೇಕವಾಗಿ ಹೇಳಬೇಕಾದ ಅವಶ್ಯಕತೆ ಅಗತ್ಯ ಇಲ್ಲದೆ, ಹಾಗೆ ಸದಾ ಭಗವಂತನ ಜೊತೆಗೆ ಇರುವಂತಹ ಲಕ್ಷ್ಮೀದೇವಿಗೆ ಭಗವಂತನಿಗೆ ನಮಸ್ಕಾರ ಮಾಡಿದಾಗ ಆಕೆಗೂ ನಮಸ್ಕಾರ ಮಾಡಿದಂತೆ ಆಗತ್ತೆ ದಂಡಿಯ ದೃಷ್ಟಾಂತದಿಂದ ಅಂತ ರಾಯರು ಹೇಳ್ತಾರೆ. ಅದಕ್ಕೆ ಅಷ್ಟೇ ಅಲ್ಲದೆ ಪ್ರತ್ಯೇಕವಾಗಿ ನಮಸ್ಕಾರ ಲಕ್ಷ್ಮೀದೇವಿಗೆ ಮಾಡಬಾರದು ಅಂತ ಹೇಳಿದರೆ ಅದು ಹೌದು. ಸಹಜವಾಗಿ ನಮ್ಮ ಮನೆಗಳಲ್ಲೂ ಕೂಡ ಯಾರಾದರೂ ಬಂದು ಹೆಂಡತಿಗೆ ನಮಸ್ಕಾರ ಮಾಡಿ ಮನೆ ಯಜಮಾನನಿಗೆ ನಮಸ್ಕಾರ ಮಾಡದೇ ಇದ್ದರೆ, ಅಥವಾ ಯಾರೂ ಬಂದು ಮನೆ ಗೃಹಿಣಿಗೆ ನಮಸ್ಕಾರ, ಯಜಮಾನನಿಗೆ ನಮಸ್ಕಾರ ಅಂತ ಹೇಳೋದಿಲ್ಲ. ಭರ್ತನೇ ನಮಸ್ಕಾರ ಅಂತ ಯಜಮಾನನಿಗೆ ಹೇಳ್ತಾರೆ. ಹಾಗೆ ಹೇಳದೆ ಬಂದು ಪ್ರತ್ಯೇಕವಾಗಿ ಗೃಹಿಣಿಗೂ ನಮಸ್ಕಾರ ಅಂತ ಹೇಳಿದಾಗ ಏನಾಗುತ್ತೆ, ಸರಿಯಾದ ಗೃಹಿಣಿಯಾದರೆ ಸಿಟ್ಟು ಮಾಡಿಕೊಳ್ತಾಳೆ. ನನಗೇನು ನೀವು ನಮಸ್ಕಾರ ಮಾಡೋದಲ್ಲ, ಮೊದಲು ನಮ್ಮ ಯಜಮಾನರಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತಾಳೆ. ಸಾಮಾನ್ಯ ಗೃಹಿಣಿಯರೇ ಹೀಗಿರುವಾಗ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಭಗವಂತನಿಗೆ ನಮಸ್ಕಾರ ಮಾಡದೆ ತನಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿದರೆ ಆಕೆ ಸ್ವೀಕಾರ ಮಾಡುವುದಿಲ್ಲ. ಆದ ಕಾರಣ ಅದಕ್ಕೆ ಹೇಳಿದರು, ಮಾಯಾಖ್ಯಯ ಲಕ್ಷ್ಮ್ಯ ಸಹೈವ ವಿದ್ಯಮಾನತ್ವಾತ್ ಸಮಃ ಇತಿ ಯುಜ್ಯತೆ ಇತಿ ಸಮಯಜ್ಞಃ. ಆದ ಕಾರಣ ನಾವು ಲಕ್ಷ್ಮೀದೇವಿಯ ಜೊತೆಗೇ ಪೂಜೆ ಮಾಡಬೇಕು. ಪೂಜೆ ಮಾಡಲ್ಪಡ್ತಾನೆ. ಆದ ಕಾರಣ ಭಗವಂತನಿಗೆ ಸಮಯಜ್ಞ. ಈ ಸಮಯಜ್ಞ ನಾಮದಿಂದ ಈ ಒಂದು ಪ್ರಮೇಯ ಭಾಗವನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ, ಇನ್ನು ಸಂಸಮೃಗ್ ಅಯಂ ಭಕ್ತ ಶುಭಾವಹ ವಿಧಿಂ ಜಾನಾತಿ ಇತಿ ಸಮಯಜ್ಞ. ಭಕ್ತರಿಗೆ ಶುಭದಾಯಕವಾದ ಅಂದರೆ ಶುಭಗಳನ್ನು ಕೊಡತಕ್ಕಂತಹ ವಿಧಿಗಳನ್ನು ಚೆನ್ನಾಗಿ ಬಲ್ಲವನು. ಆದ ಕಾರಣ ಭಗವಂತನಿಗೆ ಸಮಯಜ್ಞ ಅಂತ ಹೆಸರು. ಭಗವಂತನಿಗೆ ಗೊತ್ತು ತನ್ನ ಭಕ್ತರಿಗೆ ಯಾವುದು ಶುಭಕರವಾದದ್ದು ಅಂಥೇಳಿ ಅವನಿಗೆ ತಿಳಿಯೋದಾದ ಕಾರಣ ಅವನು ಭಕ್ತರಿಗೆ ಶುಭವಾದದ್ದನ್ನೇ ಕೊಡ್ತಾನೆ. ಮತ್ತು ಭಕ್ತರು ಕೇಳಬೇಕಾಗಿಲ್ಲ, ಸ್ವಾಮಿ ನನಗೆ ಇದು ನೀನು ಕೊಡು ಅಂತ ಹೇಳಿ. ಇನ್ನು ಸಮಯಂ ಶರಣಾಗತ ರಕ್ಷಣಾಖ್ಯಂ ಸ್ವೀಯಂ ಶಪಥಂ ತತ್ರ ತತ್ರ ಜ್ಞಾಪಯತಿ ಇತಿ ಸಮಯಜ್ಞ. ಶರಣಾಗತರನ್ನು ರಕ್ಷಿಸುವ ತನ್ನ ಶಪಥವನ್ನು ಅಲ್ಲಲ್ಲಿ ತಿಳಿಸಿರ್ತಾನೆ. ಆದ ಕಾರಣ ಸಮಯಜ್ಞ ಅಂತ ಹೆಸರು. ಅಂದರೆ ಭಗವಂತ ಯಾರಾದರೆ ಅವನನ್ನು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಮೊರೆ ಹೊಕ್ಕುತ್ತಾರೆ, ಅಂಥ ಭಕ್ತರನ್ನು ನಾನು ರಕ್ಷಿಸುತ್ತೇನೆ. ಭಗವದ್ಗೀತೆಯಲ್ಲಿ ಅದೇ ಭಗವಂತ ಹೇಳ್ತಾರೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ಯಾರು ನನ್ನನ್ನು ಅನನ್ಯ ಭಕ್ತಿ ಮಾಡ್ತಾರೋ, ನನ್ನನ್ನೇ ಮೊರೆ ಹೊಕ್ಕುತ್ತಾರೋ, ಯೋಗಕ್ಷೇಮಂ ವಹಾಮ್ಯಹಂ, ಅಂಥವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಭಗವಂತ ಪ್ರತಿಜ್ಞಾ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ನಮೇ ಭಕ್ತಃ ಪ್ರಣಶ್ಯತಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಯಾರು ತನ್ನನ್ನು ಮೊರೆ ಹೊಕ್ಕುತ್ತಾರೆ ಅಂಥವರನ್ನು ರಕ್ಷಿಸುತ್ತೇನೆ ಅಂತ ಶಪಥವನ್ನು ಮಾಡಿ
ಅಲ್ಲಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾನೆ ಭಗವಂತ. ಅದರನ್ನೇ ಇಲ್ಲಿ ಅನೇಕ ಎಲ್ಲೆಲ್ಲಿ ಭಗವಂತ ನನ್ನನ್ನು ಶರಣು ಹೊಂದಿದವರನ್ನು ನಾನು ರಕ್ಷಣೆ ಮಾಡ್ತೇನೆ ಎಂಬುವ ಶಪಥವನ್ನು ಮಾಡಿದ್ದೇನೆ ಅಂತ ಎಲ್ಲೆಲ್ಲಿ ತೋರಿಸಿಕೊಟ್ಟಿದ್ದಾನೆ ಭಗವಂತ ಎಂಬುದನ್ನು ಮುಂದಿನ ಪ್ರಮಾಣಗಳಲ್ಲಿ ತೋರಿಸಿಕೊಡ್ತಾರೆ ಇಲ್ಲಿ. ಇನ್ನು ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದಲ್ಲಿ ಹೇಳ್ತಾರೆ. ಏನು ರಾಮಾವತಾರ ಕಾಲದಲ್ಲಿ ವಿಭೀಷಣನಿಗೆ ಅಭಯ ನೀಡಿದ ಸಂದರ್ಭದಲ್ಲಿ ರಾಮ ಯಾರು ನನ್ನನ್ನು ಮೊರೆಹೊಕ್ಕುತ್ತಾರೆ ಅವರಿಗೆ ನಾನು ಅಭಯ ಪ್ರದಾನ ಮಾಡ್ತೇನೆ ಅಂತ ಅದು ತನ್ನ ವ್ರತ ಎಂದು ಘೋಷಣೆ ಮಾಡಿದ್ದಾನೆ. ಅದಕ್ಕೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವ್ರತಂ ಮಮ. ಯಾರು ನನ್ನ ಮೊರೆಹೊಕ್ಕುತ್ತಾರೆ ಅವರನ್ನು ರಕ್ಷಿಸುವುದು, ಅವರಿಗೆ ಅಭಯ ಪ್ರದಾನ ಮಾಡುವುದು. ಭಯರಹಿತವಾದದ್ದಾಗಿ ಅದರನ್ನು ನಾನು ಮಾಡ್ತೇನೆ, ಇದು ನನ್ನ ವ್ರತ ಅಂತ ಹೇಳಿ ರಾಮಾವತಾರ ಕಾಲದಲ್ಲಿ ರಾಮ ವಿಭೀಷಣನಿಗೆ ಅಭಯ ನೀಡಿದ ಸಂದರ್ಭದಲ್ಲಿ ಹೇಳಿದ್ದಾನೆ. ಇನ್ನು ಕೃಷ್ಣಾವತಾರ ಕಾಲದಲ್ಲಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ. ನಾನು ಈಗಲೇ ಹೇಳಿದಂತೆ ಕೃಷ್ಣಾವತಾರದಲ್ಲಿ ಅರ್ಜುನನಿಗೆ ಕೃಷ್ಣ ಗೀತೋಪದೇಶವನ್ನು ಮಾಡುವಾಗ ಯಾರು ನನ್ನನ್ನು ಸರ್ವೋತ್ತಮನಂದು ಅನನ್ಯ ಭಕ್ತಿಯಿಂದ ಯಾರು ಉಪಾಸನೆ ಮಾಡ್ತಾರೆ ಅಂಥವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ. ಇಲ್ಲಿ ಭಗವಂತ ಯಾರು ಅವನನ್ನು ಮೊರೆ ಹೊಕ್ಕುತ್ತಾರೋ ಅವರನ್ನು ಖಂಡಿತವಾಗಿ ರಕ್ಷಣೆ ಮಾಡ್ತಾನೆ. ಆದರೆ ಯಾವ ರೀತಿಯಾಗಿ ಅನನ್ಯವಾದ ಭಕ್ತಿ, ನೀನು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ, ಈ ವಿಷಯ ಗಜೇಂದ್ರ ಮೋಕ್ಷ ಆಖ್ಯಾನದಲ್ಲಿ ದ್ರೌಪದಿ ಮಾನ ಸಂರಕ್ಷಣೆಯ ಪ್ರಸಂಗದಲ್ಲಿ ನಮಗೆ ಗೊತ್ತಾಗುತ್ತೆ. ಗಜರಾಜ ತನಗೆ ಬಲ ಇದೆ ಅಂಥೇಳಿ ಹೋರಾಡ್ತಾನೆ, ಮಕರಿಯ ಜೊತೆಗೆ ತನ್ನ ಪರಿವಾರದ ಜೊತೆಗೆ ಹೋರಾಡ್ತಾನೆ, 1000 ವರ್ಷಗಳು ಹೋರಾಡ್ತಾನೆ. ಆದರೂ ಮಕರಿಯ ಬಾಯಿಯಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳಲಾರದೆ ಹೋಗ್ತಾನೆ. ಆಗ ಇಷ್ಟು ವರ್ಷಗಳು ಆದ ಮೇಲೆ ಗಜರಾಜನಿಗೆ ಗೊತ್ತಾಗುತ್ತೆ, ಓಹೋ ಇದು ನನ್ನ ಕೈಲಿ ಆಗಲ್ಲ, ನನ್ನನ್ನು ರಕ್ಷಿಸುವವನು ಭಗವಂತ ಒಬ್ಬನೇ, ಅವನನ್ನೇ ನಾನು ಮೊರೆ ಹೊಕ್ಕಬೇಕು ಅಂತ ಹೇಳಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿ ಕಿರಿಚಿಕೊಳ್ತಾನೆ. ಸ್ವಾಮಿ ನೀನೇ ಗತಿ, ನನಗೆ ನೀನು ಬಿಟ್ಟರೆ ಇನ್ನೊಬ್ಬರು ಗತಿ ಇಲ್ಲ. ಆಗ ಭಗವಂತ ಧಾವಿಸಿ ಬರ್ತಾನೆ. ಶಂಖಚಕ್ರಗಳನ್ನು ಹಿಡಿದೆ, ಲಕ್ಷ್ಮೀದೇವಿಗೆ ಹೇಳದೆ ಓಡೋಡಿ ಬಂದು ಗಜರಾಜನನ್ನು ರಕ್ಷಣೆ ಮಾಡ್ತಾನೆ. ಯಾವಾಗ ರಕ್ಷಣೆ ಮಾಡಿದ ಗಜರಾಜ, ನೀನು ಬಿಟ್ಟರೆ ನನಗೆ ಇನ್ನೊಬ್ಬರು ಗತಿಯಿಲ್ಲ ಅಂತ ಅನನ್ಯ ಭಕ್ತಿಯಿಂದ ಅವನನ್ನೇ ಮೊರೆ ಹೊಕ್ಕಿದಾಗ. ಹಾಗೆ ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗದಲ್ಲೂ ಅದೇ ದಾಸರು ಹೇಳ್ತಾರೆ, 5 ಗಂಡರಿದ್ದರು, 5 ಜನ ಗಂಡಂದ್ರಿದ್ದರೂ ಕೂಡ ದ್ರೌಪದಿಯ ಒಂದು ಮಾನ ಸಂರಕ್ಷಣೆ ಮಾಡಲಿಕ್ಕಾಗಿಲ್ಲ ಅವರು. ಭಗವಂತನ ಇಚ್ಛಾನುಸಾರ ಆ ಸಂದರ್ಭದಲ್ಲಿ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ, ಎಲ್ಲರೂ ಕೂಡ. ಆದರೆ ಆಗ ದ್ರೌಪದಿ ದೇವಿ ಏನು ಮಾಡಿದಳು, ಕೃಷ್ಣ ನೀನು ಬಿಟ್ಟರೆ ನನಗೆ ಇನ್ನೊಬ್ಬರು ರಕ್ಷಕರಿಲ್ಲ ಅಂತ ಕೃಷ್ಣ ಅಂತ ಆರ್ತಿಯಿಂದ ಕಿರಿಚಿಕೊಂಡಾಗ ಅಕ್ಷಯ ವಸ್ತ್ರ ಪ್ರದಾನ ಮಾಡಿ ದ್ರೌಪದಿ ಮಾನ ಸಂರಕ್ಷಣೆ ಮಾಡಿದ. ಆದ ಕಾರಣ ಯಾರು ಅವನನ್ನು ಅನನ್ಯ ಭಕ್ತಿಯಿಂದ ಅವನನ್ನು ಮೊರೆ ಹೊಕ್ಕುತ್ತಾರೆ ಅವರನ್ನು ಭಗವಂತ ರಕ್ಷಣೆ ಮಾಡೇ ಮಾಡ್ತೇನೆ ಅಂತ ಒಂದು ಶಪಥವನ್ನು ಮಾಡಿದ್ದಾನೆ. ಆದ ಕಾರಣ ಅವನಿಗೆ ಸಮಯಜ್ಞ
ಅಂತ ಅವನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆಗೆ ಬಂದರೆ ಭಗವದ್ಗೀತೆ ತತ್ವ ಗರ್ಭಿತವಾಗಿದೆ, ಪ್ರಮೇಯ ಗರ್ಭಿತವಾಗಿದೆ. ಆದರೆ ವೇದಾಪೌರುಷೇಯತ್ವ ವಿಷಯ ಭಗವದ್ಗೀತೆಯಲ್ಲಿ ಹೇಳಿಲ್ಲ ಎಂಬುವುದು ಪೂರ್ವಪಕ್ಷ, ಎಲ್ಲಿ ಕಾಣಲಿಲ್ಲ ಎಂಬುದು ಪೂರ್ವಪಕ್ಷ. ಆದರೆ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ, ವೇದಾಂತಕೃತ್ ವೇದ ವಿದೇವಚಾಹಂ ಅಂಥೇಳಿ. ಅಂದರೆ ವೇದಾಂತಕೃತು ಅಂದರೆ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ನಾನೇ ವೇದವ್ಯಾಸ ರೂಪದಿಂದ ಬರೆದಿದ್ದೇನೆ. ಮತ್ತು ವೇದವಿತ್ ನಾನು ವೇದಗಳನ್ನು ಕೇವಲ ತಿಳಿದಿದ್ದೇನೆ ಅಂತ ಹೇಳಿದ್ದಾನೆ. ಅಂದರೆ ವೇದಗಳನ್ನು ನಾನು ಬರೆದಿದ್ದೇನೆ ಅಂತ ಹೇಳಲಿಲ್ಲ, ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಸೂತ್ರಗಳನ್ನು ಬರೆದಿದ್ದೇನೆ ಹಾಗೂ ವೇದಗಳನ್ನು ಕೇವಲ ತಿಳಿದಿದ್ದೇನೆ. ಅಂದರೆ ಅರ್ಥಾತ್ ವೇದಗಳು ನಾನು ಬರೆದಿಲ್ಲ, ಅಂದರೆ ಅರ್ಥಾತ್ ವೇದಗಳು ಯಾರಿಂದಲೂ ಬರೆಯಲ್ಪಟ್ಟಿಲ್ಲ, ಅಪೌರುಷೇಯವಾದದ್ದು ಅಂತ ಅಲ್ಲಿ ನಮಗೆ ತಿಳಿಸ್ತಾನೆ ಇದ್ದಾನೆ ಭಗವಂತ ಪರೋಕ್ಷವಾಗಿ. ವೇದಗಳು ಅಪೌರುಷೇಯವಾದದ್ದು ಅಂಥೇಳಿ. ಹಾಗೆ ಪುರುಷ ಸೂಕ್ತದಲ್ಲಿ ಕೂಡ ಛಂದಾಂಸಿ ಜಗ್ನಿರೇ ತಸ್ಮಾತ್ ಅಂತೇಳಿ, ಪುರುಷ ಸೂಕ್ತದಲ್ಲಿ ಛಂದಸ್ಸುಗಳು ಅಂದರೆ ವೇದಗಳು ಭಗವಂತನ ದೆಸೆಯಿಂದ ಹುಟ್ಟಿವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಛಂದಾಂಸಿ ಜಗ್ನಿರೇ ತಸ್ಮಾತ್ ಅಂದರೆ ವೇದಗಳು ಭಗವಂತನಿಂದ ಹುಟ್ಟಿದೆ ಅಂತ ಹೇಳಿರೋದರಿಂದ ವೇದಗಳು ಪೌರುಷೇಯ ಅಂತಲ್ಲ, ವೇದಗಳು ಅಂದರೆ ಛಂದಸ್ಸುಗಳು ನನ್ನಿಂದ ಅಭಿವ್ಯಕ್ತವಾಗಿದೆ ಹೊರತು ಹುಟ್ಟಿಲ್ಲ, ಹುಟ್ಟಿದೆ ಅಂತ ಅರ್ಥ ಅಲ್ಲ. ವೇದಗಳು ನನ್ನಿಂದ ಅಭಿವ್ಯಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಜಗ್ನಿರೆ ಎಂಬ ಪದಕ್ಕೆ ಅಭಿವ್ಯಕ್ತವಾದದ್ದು ಅಂತಲೇ ಅರ್ಥ ಹೊರತು ಗೀತೆಯಲ್ಲಿ ವೇದಾಪೌರುಷೇಯತ್ವವನ್ನು ಕೂಡ ಹೇಳಿದಂತೆ ಆಯಿತು. ವೇದಾಂತಕೃತ್ ವೇದವಿದೇವಚಾಹಂ ಅಂತ ಹೇಳೋದರಿಂದ ಆದ ಕಾರಣ ಭಗವದ್ಗೀತೆಯಲ್ಲಿ ವೇದಾಪೌರುಷೇಯತ್ವವು ಹೇಳಲ್ಪಟ್ಟಿದೆ ಈ ವಾಕ್ಯಗಳಿಂದ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಸಮಯಜ್ಞ ಎಂಬುವಂಥದ್ದನ್ನು ಹೇಳಿದಾಗ ಓಂ ನಹ್ಯನ್ಯಂ ಬಳಾಕರಂ ಮರ್ಡಿತಾರಂ ಶತಕ್ರತೋ ತ್ವಂ ನ ಇಂದ್ರ ಮೃಳಯ ಸ್ತುತಶ್ಚ ಯಸ್ತ್ವಾ ವರ್ಧಂತಿ ಮಹೇ ರಾಧಸೇ ನೃಮ್ನಾಯ. ಶತಕ್ರತೋ ಇಂದ್ರನೇ ನಿನಗಿಂತ ಅನ್ಯಂ ಬೇರೆ, ಬಳಾಕರಂ ಬಲಿಷ್ಠನಾದ, ಮರ್ಡಿತಾರಂ ಸುಖದಾಯಕನಾದವನ್ನು ನಹಿ ಪಶ್ಯಾಮಿ ನಾನು ಕಾಣಲಾರೆನು. ಆದ್ದರಿಂದ ನಹ ನಮ್ಮನ್ನು ತ್ವಂ ನೀನು ಮೃಳಯ ಸುಖಿಗಳನ್ನಾಗಿಸು. ತ್ವಾಂ ನಿನ್ನನ್ನು ಯಾವ ವಾಚ ಮಾತುಗಳು ವರ್ಧಂತಿ ಬೆಳೆಸುತ್ತವೋ ಅವುಗಳಿಂದ ಸ್ತುತಃ ಸ್ತುತಿಸಲ್ಪಟ್ಟ ತ್ವಂ ನೀನು ನೃಮ್ನಾಯ ನಮ್ಮ ಬಲಕ್ಕಾಗಿ ಮಹೇ ಮಹತ್ತರವಾದ ರಾಧಸೆ ಸಂಸಿದ್ಧಿಗಾಗಿ ಭವ ಕಾರಣನಾಗು. ಹೇ ಹರಿ, ನಿನಕ್ಕಿಂತ ಬಲಿಷ್ಠನಾದವನು ಬೇರೆ ಯಾರೂ ಇಲ್ಲ ಜಗತ್ತಿನಲ್ಲಿ, ಸುಖದಾಯಕರು ಇನ್ಯಾರೂ ಇಲ್ಲ, ಸುಖವನ್ನು ಕೊಡತಕ್ಕವನು ನೀನೇ ಆಗಿದ್ಯಾ. ಆದ್ದರಿಂದ ನೀನು ನಮಗೆ ಸುಖವನ್ನು ಕೊಡು. ನಿನ್ನನ್ನು ನಾವು ಸ್ತೋತ್ರಗಳಿಂದ ಸಂತೋಷಿಸುತ್ತೇವೆ. ಸ್ತೋತ್ರಪ್ರಿಯ ವಿಷ್ಣು ಅಂತೇಳಿ ಸ್ತೋತ್ರ ಮಾಡಿ ನಿನ್ನನ್ನು ನಾವು ಸಂತೋಷಪಡಿಸುತ್ತೇವೆ. ಆಗ ನೀನು ಬರ್ತೀಯ, ಬಂದು ನಮಗೆ ನೀನು ಬಲವನ್ನು ನೀಡು, ಮಹತ್ತರವಾದ ಸಿದ್ಧಿಯನ್ನು ನೀಡು ಅಂತ ಹೇಳಿದಲ್ಲಿ, ಇನ್ನು ಸಮಂ ಸರ್ವಾಭೀಷ್ಟವನ್ನು ಯಜತಿ ಕೊಡುವುದರಿಂದ, ಅಂದರೆ ಭಕ್ತರ ಸರ್ವಾಭೀಷ್ಟವನ್ನು ಕೊಡುವುದರಿಂದ ವಿಷ್ಣುವನ್ನು ಸಮಯಜ್ಞ ಅಂತ ಕರೀತಾರೆ. ಸಮಂ ಸರ್ವಂ ಅಭೀಷ್ಟಜಾತಂ ಯಜತಿ ದದಾತಿ ಇತಿ ಸಮಯಜ್ಞ ಸರ್ವಪ್ರಾಣಿ ನಿಯಾಮಕಃ ಸಮಯಜ್ಞ ಮೂರ್ತಿರತ್ರ ವರ್ಣಿತಃ ಅಂತ ಹೇಳ್ತಾ ಸಮಯಜ್ಞ ನಾಮವನ್ನು ಮುಗಿಸಿ, ಇನ್ನು ನಾವು ನಾಳೆ
ಹವಿರ್ಹರಿಹಿ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.